ಬಡವ್ರ ಮಕ್ಕಳು ಬೆಳಿಬೇಕು ನಮ್ಮಂಥವ್ರು. ನೀವು ಜರ್ಮನಿಲಿರೋರು, ನೀವು ಬಡವ್ರ ಮಕ್ಕಳ. ನೆಪೋಟಿಸಮ್. ರಾಯಲ್ ಎನ್ಫೀಲ್ಡ್ ಅವ್ರು ಎಲ್ಲ ಇದೆ ಜಿಪ್ಪುಡು ತರನೇ ಮಾಡ್ತಿರೋದು. ಹೆಲ್ಮೆಟ್ ಈ ತರ ಕೊಡ್ಬೇಕಾ ಹೇಳಿ? ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ತಿರುಗಿ ಈ ಕಡೆ ತಿರುಗಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ನಿಮ್ಮವ್ರು ಏನಂತಿದ್ರು? ನಮ್ಮವ್ರು ನಾನು ಬೇರೆ ಸೀಟು ಕರೆದ್ರು ಅವ್ರು ಬರ್ತಾ ಇಲ್ಲ ಇವಾಗ. ನಮ್ಮವ್ರು ನಾನು ಬೇರೆ ಸೀಟು ಕರೆದ್ರು ಅವ್ರು ಬರ್ತಾ ಇಲ್ಲ ಇವಾಗ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಸರ್ ನಮಸ್ತೆ, ಕಡೆಯಿಂದ ಶಶಾಂಕ್ ಅಂತ. ನಮಸ್ತೆ ಸರ್. ಇವಾಗ ಎಷ್ಟೊಂದು ಜನ ಈ ಗಾಡಿನ ರಿವ್ಯೂ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಟಿಪಿಕಲ್ ಕನ್ನಡಿಗ ಅವರು. ಹಂಗಂತ ನಾನು ಒಬ್ಬ ಯೂಟ್ಯೂಬರ್ ಆಗಿ ಇದನ್ನ ರಿವ್ಯೂ ಮಾಡಿದೆ. ಬೇರೆಯವ್ರು ಮಾಡಿದಾರಲ್ಲ ಸಾಕು ಅದನ್ನೇ ನೋಡ್ಕೊಳ್ಳಿ ಅಂದರೆ ಯೂಟ್ಯೂಬ್ ಅವ್ರ ಜಾತಿಗೆ ಅವಮಾನ ಕಣ್ರಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಬಟ್ ಖುಷಿ ಆಗ್ತಿದೆ ಈ ಗಾಡಿ ಓಡಿಸಿದ ಮೇಲೆ ರಾಯಲ್ ಎನ್ಫೀಲ್ಡ್ ಬಗ್ಗೆ ಒಂದು ಒಳ್ಳೆ ಗೌರವ ಬರ್ತಾ ಇದೆ. ಗಾಡಿ ಓಡಿಸಿದ್ರೆ ಸ್ಯಾಟಿಸ್ಫೈ ಆಗ್ತಿದೆ. ರಾಯಲ್ ಎನ್ಫೀಲ್ಡ್ ಅವ್ರು ಇವಾಗ ಹೇಳ್ಬೋದು ನಮ್ದು ಒಂದು ಬ್ರ್ಯಾಂಡ್ ಅಂತ, ನಾವು ಕಾಂಪಿಟೇಷನ್ ಇದೀವಿ ಅಂತ ರಾಯಲ್ ಎನ್ಫೀಲ್ಡ್ ಅವರು ಒಂಥರ ಎದೆ ಮುಡ್ಕೊಂಡು ಹೇಳ್ಕೊಬಹುದು. ಇಂಥವ್ರಿದ್ರೆ ಇಂಥವ್ರಿಂದನೇ ಆಕ್ಸಿಡೆಂಟ್ಸ್ಗಳಾಗೋದು. ಕೈ ತೋರಿಸಿದ ತಕ್ಷಣ ಗಾಡಿ ನಿಂತೋಗ್ಬಿಡುತ್ತಾ. ಈ ಹಿಮಾಲಯನ್ ಬಂದು 452cc ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರು. ಈ ಸೆಗ್ಮೆಂಟಲ್ಲಿ ಮಾತ್ರ ನಿಮಗೆ ಲಿಕ್ವಿಡ್ ಕೂಲ್ಡ್ ಕೊಟ್ಟಿರೋದು. ದಿಸ್ ಇಸ್ ಅ ಫಸ್ಟ್ ಸೆಗ್ಮೆಂಟ್. ನಿಮಗೆ ಈ ಡಿಸೈನ್ ಬಂದ್ಬಿಟ್ಟು ಶರ್ಪಾ 450 ಅಂತ ಕರೀತಾರೆ. ಸೊ ಇದು ಹಿಮಾಲಯನ್ ಆ್ಯಂಡ್ ಗೋರಿಲಾ ಅಂತ ಬಿಟ್ಟಿದ್ದಾರೆ. ಸೊ ಇವೆರಡೇ ಸೆಗ್ಮೆಂಟಲ್ಲಿರೋದು ಈ ಥರ ಇಂಜಿನ್ ಡಿಸೈನು. ಸ್ಟ್ಯಾಂಡ್ ನೋಡಿದ್ರೆ ನಮಗೆ ಏನೋ ಬೇರೆ ನೆನಪಾಗ್ತಿದೆ. ಚೆನ್ನಾಗಿದೆ ಒಂಥರ. ಮೇನ್ ರೀಸನ್ ಇದರಲ್ಲಿ ಕಂಫರ್ಟಬಲ್. ಆಕ್ಚುಲಿ ಹಿಂದೆ ಕೂತಿರೋರ್ಗೂ ಕಂಫರ್ಟಬಲ್. ಮತ್ತೇನೋ ಬೇಕು ನಿನಗೆ, ಏನೋ ಬೇಕು. ನಾವು ಕ್ಲಾಸಿಕಲ್ ಆದ್ರೆ ಹಿಂದೆ ಕೂತಿರೋರಿಗೆ ಸ್ವಲ್ಪ ತೊಂದರೆ, ಲೈಕ್ ಟೈಸ್ ಪೇನ್ ಅದ ಹೇಳ್ತಿದ್ರು. ಬಟ್ ಇದರಲ್ಲಿ ನೀವು ಲೇಡೀಸ್ ಬಗ್ಗೆ ಮಾತಾಡ್ತೀರಾ, ಜೆಂಟ್ಸ್ ಬಗ್ಗೆ ಮಾತಾಡಿ. ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ. ಇದು ಅವ್ರದ್ದು ರಾಯಲ್ ಎನ್ಫೀಲ್ಡ್ ಅವ್ರ ಆ್ಯಪೇ ಇದೆ. ರಾಯಲ್ ಎನ್ಫೀಲ್ಡ್ ಅವ್ರದ್ದು ಆ್ಯಪ್. ಸೊ ಕ್ಯಾಸ್ಟ್ ಮಾಡಿದ್ರೆ ಅದು ಅಲ್ಲಿ ಬರುತ್ತೆ, ಬಟ್ ಫೋನಲ್ಲಿ ಬರಲ್ಲ. ಬಟ್ ಇದು ಪರ್ಟಿಕ್ಯುಲರ್ಲಿ ಕ್ಯಾಸ್ಟಿಂಗ್ ಅಷ್ಟೇ. ನಮಗೆಲ್ಲ ಗೊತ್ತಾಗೋಯ್ತು. ಒಟ್ನಲ್ಲಿ ಫೋನ್ ಹೋಗುತ್ತೆ. ಬಾರದೂರಿಗೆ ನಿನ್ನ ಪಯಣ. ಸ್ಕ್ಯಾಮ್ 450. ಜನಗಳಿಗೆ ಯಾರು ಅದು ಹಿಮಾಲಯನ್ 450 ಒಳ್ಳೆ ಸೆಗ್ಮೆಂಟ್ ಇದು. ಅಳಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ರಾಯಲ್ ಎನ್ಫೀಲ್ಡ್ ಅಲ್ಲಿ ಬೆಸ್ಟೆಸ್ಟ್ ಸೆಗ್ಮೆಂಟ್ ನಾನು ನೋಡ್ತಿರೋದು. ಸೊ ಇದನ್ನ ಬಿಟ್ರೆ ಕಾಂಟಿನೆಂಟಲ್ GT 650 ಮತ್ತು ಇಂಟರ್ಸೆಪ್ಟರ್ 650 ಇದೆ. ಅದು ಟ್ವಿನ್ ಸಿಲಿಂಡರು. ಬಟ್ ಸಿಂಗಲ್ ಸಿಲಿಂಡರ್ಲಿ ಇದೊಂಥರ ಬೆಸ್ಟೆಸ್ಟ್ ಗಾಡಿ. ಅದು ರಾಯಲ್ ಎನ್ಫೀಲ್ಡಲ್ಲಿ ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಇದೊಂಥರ ಹೊಸ ತರ ಡಿಸೈನ್ ಇದೆ. ಯಾವ ಇನ್ಸ್ಪಿರೇಷನ್ ಗೊತ್ತಿಲ್ಲ ನನಗೆ. ಮೇ ಬಿ BMW ಇರ್ಬೋದು. BMW ಅಲ್ಲಿ ಈ ತರ ಇಂಡಿಕೇಟರ್ಸ್ ನೋಡ್ಬೋದು ನೀವು. ವೈಬ್ರೇಷನ್ ಇಲ್ಲ. ರಾಯಲ್ ಎನ್ಫೀಲ್ಡ್ ಅಲ್ಲಿ ಇದು ಫಸ್ಟ್ ಟೈಮ್ ರೌಂಡ್ ಬಿಟ್ಬಿಟ್ಟು ಉದ್ದುದ್ ಕೊಟ್ಟಿದ್ದಾರೆ. ಆಫ್ ರೋಡಿಂಗ್ ಅಂತ ಮಾಡಿದ್ದಾರೆ. ಆದರೆ ಇಲ್ಲೆಲ್ಲೂ ಆಫ್ ರೋಡಿಂಗ್ ಹೋಗೋಕ್ಕಲ್ಲ. ಬೆಟ್ಟ ಎಲ್ಲ ಹಚ್ಚಿದ್ರೆ ಪೊಲೀಸ್ನವ್ರು ನಮಗೆ ಲಾಠಿಯಲ್ಲಿ ಫುಲ್ ಬೆಟ್ಟ ಗುಡ್ಡ ಮಾಡಿಬಿಡ್ತಾರೆ. ಜರ್ಮನಿಯಲ್ಲಿದ್ದಾಗ ಬೇರೆಯವ್ರು ಯಾರು ಗಾಡಿ ಓಡಿಸ್ತಾ ಇದ್ರೆ ನಮಗೆ ಬೇಜಾರಾಗೋದು. ಬೇರೆಯವ್ರು ಯಾರು ಗಾಡಿ ಮೇಲೆ ಕೂತಿದ್ರು ಕೂಡ ನಮಗೆ ಬೇಜಾರಾಗೋದು. ಬಟ್ ಇಂಡಿಯಾಗೆ ಬಂದ್ಮೇಲೆ ನಮ್ದು ಒಂದು ಗಾಡಿ ಇದ್ದು ಈ ತರ ಒಂದು ಗಾಡಿ ಇಲ್ವಲ್ಲ ಅಂತ ಬೇಜಾರಾಗ್ತಿದೆ.